ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆದೆ. ಲೇಟೇ ಆಗೋಗ್ಬಿಡ್ತು ಇವತ್ತು 11 ಗಂಟೆ. ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಮಾಡಿಟ್ಟಿದ್ದೀನಿ, ಜಸ್ಟ್ ಮಿಕ್ಸ್ ಹೊಡಿಬೇಕು ಅಷ್ಟೇನೆ. ಲೇಟ್ ಆಗೋಯ್ತು ಇವತ್ತು. ಎದ್ದಿದ್ದು 8:30 ಎದ್ದಿದ್ದು. ರಾತ್ರಿ ಬೇಗನೆ ಮಲ್ಕೊಂಡೆ, ಆದ್ರೂ ಏನೋ ಗೊತ್ತಿಲ್ಲ ಇವತ್ತು ಎಚ್ಚರನೇ ಆಗಿಲ್ಲ. ಯೂಶುವಲಿ 7:30 ಮ್ಯಾಕ್ಸಿಮಮ್ ಎಚ್ಚರ ಆಗ್ಬಿಡತ್ತೆ ನನಗೆ. ಸೊ ನಾನು ಎದ್ದು ಬಂದು ಒಂದು ಅರ್ಧ ಗಂಟೆಗೆ ಮನು ಎದ್ದು ಬಂದ್ರು. ಇವತ್ತೇನು ಗೊತ್ತಾ, ನಾವು ಎದ್ದಾಗ್ಲಿಂದನೂ ಮೇನ್ ಡೋರ್ ಕೂಡ ಓಪನ್ ಮಾಡಿಲ್ಲ ನಾವು. 11 ಗಂಟೆ ಆಗಕ್ ಬಂತು. ಏನ್ ಮನು, ಬೆಳಗ್ಗೆ ಎದ್ದ ತಕ್ಷಣ ಕೂತಿದ್ಯಾ ಸಿಸ್ಟಮ್ ಮುಂದೆ? ಇವತ್ತು ಸ್ವಲ್ಪ ಕೆಲಸ ಇದೆ, ಮಾಡ್ತಾ ಇದ್ದೆ. ಅದು ಮುಗೀತಿದ್ದಂಗೆ ಫ್ರೀ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡೆ. ಡೈಲಿ ಎಲ್ಲಾದ್ರೂ ಹೋಗ್ಬೇಕು ಅಂತಿಲ್ಲ, ಎಲ್ಲೋಗ್ತೀಯ? ಯಾವಾಗ ಫ್ರೀ ಆಗಿರ್ತೀವಲ್ಲ ಅವಾಗ ಅಂತ ನಮ್ಗೆ ಬೇಕಿರೋಂತ, ಅಂದ್ರೆ ನಮ್ಗೆ ಆಸೆ ಇರುವಂತ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಬಿಡ್ಬೇಕು. ಆಮೇಲೆ ಬಿಸಿ ಆದ್ಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಅಂದ್ರೆ ಏನಾದ್ರೂ ಒಂದು ಇಟ್ಟಿರ್ತೀವಲ್ಲ, ಅದನ್ನ ಅನಲೈಸ್ ಮಾಡ್ಕೊಳಕ್ಕೆ ಒಂದು ರೈಟ್ ಟೈಮ್, ಅದನ್ನ ಮಾಡ್ಕೊಬಿಡ್ಬೇಕು. ಅದನ್ನ ಮಾಡ್ತಾ ಇದ್ದೀನಿ. ಏನೋ ಅನಲೈಸ್ ಮಾಡ್ಕೊಳಪ್ಪ. ಅಟ್ಲೀಸ್ಟ್ ಮೇನ್ ಡೋರ್ ಓಪನ್ ಮಾಡು. ಹೋಗಿ ಮೇನ್ ಡೋರ್ ಓಪನ್ ಮಾಡಿ ಗಾಡಿ ಹೊರಗಡೆಗೆ ಹಾಕು. ಎಲ್ಲೂ ಹೋಗೋದಿಲ್ಲ. ಎಲ್ಲೂ ಹೋಗಲ್ವಾ? ಈಗಿಲ್ಲ. ಇನ್ನೊಂದು 15 ಅರ್ಧ ಗಂಟೆ ಆದ್ರೂ ಬೇಕು ಹೋಗಕ್ಕೆ. ಅಯ್ಯೋ, ಜನಗಳಿಗೆ ಅರ್ಧ ದಿನ ಆಗೋಗಿದೆ ಮನೆಯಿಂದ ಆಚೆ ಬಂದಿ. ಅರ್ಥ ಆಯ್ತಾ? ನಮ್ಗೆ ಈಗ ಬೆಳಗ್ಗೆ ನಾನು ಈಗ 11 ಗಂಟೆ ಕರೆಕ್ಟಾಗಿ ಆಚೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನೆನ್ನೆ ಬಟ್ಟೆ ಒಗ್ದು ಮೇಲ್ಗಡೆ ಟೆರೇಸಲ್ಲಿ ಒಣಗಾಕಿದೆ, ಅದು ಮರ್ತೋಗ್ಬಿಟ್ಟಿದೆ ನನ್ಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೋಗಿ ಬಟ್ಟೆ ಎತ್ಕೊಂಡು ಬರಬೇಕು. ಮಿಕ್ಸ್ ಮಾಡ್ತೀನಿ, ಎಲ್ಲೂ ಹೋಗ್ಬೇಡ. ಮಾಲ್ಟ್. ಇವಾಗ ಡೈಲಿ ಮನು ಪೊಮೊಗ್ರನೇಟ್ ತಿಂತಾವ್ರೆ. ಏನೋ ಫುಲ್ ಸ್ಟ್ರಿಕ್ಟ್ ಡಯಟ್ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಅವ್ರು ಪೊಮೊಗ್ರನೇಟ್ ತಿಂತಾವ್ರಲ್ಲ ಎವ್ರಿ ಡೇ ಅನ್ಕೊಂಡು ಅದ್ರದ್ದು ಸಿಪ್ಪೆ ಪೀಲ್ನ ವೇಸ್ಟ್ ಮಾಡಬಾರ್ದು ಅನ್ಕೊಂಡು ಇಟ್ಕೊಂಡು ಡ್ರೈ ಮಾಡ್ತಾ ಇದ್ದೀನಿ. ಇದನ್ನ ಡ್ರೈ ಮಾಡ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ, ಫೇಸ್ ಪ್ಯಾಕ್ ಹಾಕೋಬಹುದು ಯಾವಾಗ್ಲಾದ್ರೂ ಮೂಡ್ ಬಂದಾಗ ಅಂತ. ಬಟ್ಟೆ ಎತ್ಕೊಂಡ್ ಬರೋಣ ಅಂತ ಟೆರೇಸ್ಗೆ ಹೋಗ್ತಾ ಇದ್ದೀನಿ. ಮನುನು ಕರ್ದೆ, ಒಬ್ಳೆ ಹೋಗಕ್ ಬೇಜಾರಾಗತ್ತೆ ಬಾ ಅಂತ. ನಿಮ್ಮ ಮನೇಲಿ ಯಾರು ಟೆರೇಸ್ಗೆ ಹೋಗಕ್ಕೂ ತಲೆ ಬಚ್ತಾರ ಅಲ್ವಾ? ಕರೆಕ್ಟ್ ತಾನೆ? ನೀಟಾಗಿ ಹೋಗಿ ತಲೆ ಬಚ್ಕೊಂಡು ಮುಖನೆಲ್ಲ ಹಿಂಗ್ ಒರೆಸ್ಕೊಂಡು ಬಂದವ್ರೆ. ಅಯ್ಯೋ, ಯಾರು ಗೊತ್ತಲ್ಲಿ ಯಾರು ಬೇಕಾದ್ರೂ ಸಿಗ್ಬೋದು ನಮ್ಗೆ. ಜೀವನದಲ್ಲಿ ಎಲ್ಲಿ ಯಾವ ಟರ್ನ್ ಸಿಗತ್ತೆ ಅಂತ ಯಾರು ಗೊತ್ತು? ಸೊ ಈಗ ಯಾರಿಗೋ ಬಕೆಟ್ ಹಿಡಿಯಕ್ ಒಯ್ತಾ ಇದೀಯ ನೀನು? ಬಕೆಟ್ ಹಿಡ್ಕೊಂಡು ಲೈಫ್ ಅಲ್ಲಿ ಎಲ್ಲಿ ಬೇಕಾದ್ರೂ ಟರ್ನ್ಗಳು ಸಿಗ್ತವೆ, ತಗೋಬಿಡ್ಬೇಕು ಸಿಕ್ಕಾಗ. ಸೊ ಅದಕ್ಕೆ ಹೇಳ್ತಾ ಇರೋದು, ಬಕೆಟ್ ಹಿಡ್ಕೊಂಡು ಯಾರಿಗೋ ಬಕೆಟ್ ಹಿಡಿಯಕ್ ಒಯ್ತಾ ಇದೀಯಾ ಅಂತ. ಹಳೆ ಕಬ್ಣ ಪೇಪರ್, ಹಳೆ ಕಬ್ಣ ಪೇಪರ್ ಪ್ಲಾಸ್ಟಿಕ್ ಅಂತ ದುನಿಯಾ ವಿಜಯ್ ಸಾಂಗ್ ನೆನಪಾಗ್ತಾ ಇದೆ ನನಗೆ. ನಡಿ ಎತ್ಕೋ ಬೇಗ. ಇಲ್ಲಿ ನೆರಳಲ್ಲಿ ನಿಂತಿರ್ತೀನಿ ನಾನು, ನೆರಳಲ್ಲಿ ನಿಂತಿರ್ತೀನಿ, ಎತ್ಕೊಂಡ್ ಬಾ. ಬಟ್ಟೆ ಸಿಗ್ತವೆ. It's what I did the best. I copped that crib and bought 2 chains and then I hid the rest. And it's okay to do your thing, but just don't do the most. I put my friends in that old Benz and took that to ಯಾವುದೋ ಒಂದು ಹಳೇದು ರಾಜ್ಕುಮಾರ್ ಮೂವಿ ತೋರಿಸ್ತಾ ಇದ್ರು. ಇಷ್ಟೊತ್ತು ಊಟ ಮಾಡ್ಕೊಂಡು ಮೂವಿ ನೋಡ್ತಾ ಇದ್ವಿ. ಯಾವ್ದಪ್ಪ ಅದು? ಚೆನ್ನಾಗಿದೆ ಮೂವಿ, ನೋಡಿದ್ದೀನಿ ಅವಾಗ ಎಲ್ಲ. ತುಂಬಾ ವರ್ಷಗಳೇ ಆಗಿತ್ತು ಅದನ್ನ ನೋಡಿ. ಆದ್ರೆ ಆ ಸ್ಟೋರಿಗಳೆಲ್ಲ ಮರೆಯೋದೇ ಇಲ್ಲ. ಈಗಿನ ಮೂವಿಗಳಲ್ಲಿ ಅದು ಏನ್ ಸ್ಟೋರಿ ಅನ್ನೋದೇ ಅರ್ಥ ಆಗಲ್ಲ. ಚೆನ್ನಾಗಿತ್ತು. ಇನ್ನು ಟೈಮ್ ಇದೆ, ಇನ್ನೊಂದು ½ hour. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾವು ಈಗ 1:30 ಆಗಿದೆ ಟೈಮು. ಎಲ್ಲೋಗ್ತಾ ಇದೆಯಪ್ಪ? ಪೊನ್ನಪ್ಪ ಅಂಕಲ್ ಕರಿತಾ ಇದ್ರು ನೋಡು ನಿನ್ನ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಗಿಡಗಳಿಗೆ ನೀರ್ ಹಾಕ್ತಾ ಇದ್ರು. ಊಟ ಆಯ್ತಾ ಅಂದ್ರು. ಅದಕ್ಕೆ ಅಂಕಲ್ ಈಗ ಜಸ್ಟ್ ಆಯ್ತು, 1 ಗಂಟೆಗೆ ಆಗೋಗ್ಬಿಡತ್ತೆ ನಮ್ದು, ನಿಮ್ದು ಒಂದೇ. ಅದಕ್ಕೆ ಇಲ್ಲ, ಇನ್ನೂ ಸೋಷಿಯಲ್ ಸರ್ವಿಸ್ ನಡೀತಾ ಇದೆ ಅಂತ. ಮಾಡೋದಕ್ಕೆ ಇಷ್ಟೆಲ್ಲ ಗ್ರೀನ್ ಇರೋದಿಲ್ಲಿ. ವಾಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಇಬ್ರು. ಈ ತರ ಶಾರ್ಟ್ ಬ್ರೇಕ್ ತಗೊಂಡು ಜಸ್ಟ್ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಅವಾಗ ಮಧ್ಯದಲ್ಲಿ. ಅದೇ ತರ ಸಡನ್ ಆಗಿ ಮಳೆ ಬರ್ತಾ ಇದೆ. ಈ ಮಳೆ ಹೀಗೆ ಅರ್ಥನೇ ಆಗಲ್ಲ. ಮಳೆ ಬರೋ ಸೂಚನೆಗಳೇ ಇರಲ್ಲ. ಸಡನ್ ಆಗಿ ಎಷ್ಟು ದಿನ ಆಯ್ತಾ ಅಲ್ಲೇ ಮಳೆ ಬಂದಲ್ವಾ? ಜೋರಾಗಿ ಬೀಳ್ತಾ ಇದೆ. ಫುಲ್ ಮಳೆ ಬರ್ತಾ ಇದೆ. ಇದು ನಾವು ಕುತ್ಕೊಳ್ಳೋ ಸ್ಪಾಟ್. ಇಲ್ಲೂ ಮಳೆ ಬೀಳ್ತಾ ಇದೆ ಮನು. ನೋಡಿ ಒಳಗಡೆಗೆ ಜೋರೇ ಆಯ್ತು. ಅಯ್ಯಯ್ಯೋ, ಓಡು. ಸುಮ್ಮನೆ ಹೋಗಿ ಮಳೆ ಸಿಕ್ಕಾಕೊಂಡೆ ಅಂದಂಗಾಯ್ತು. ಬೀಗ ಹಾಕೊಂಡು ಬಂದಿದ್ದಾ? ವಾಕಿಂಗ ರನ್ನಿಂಗ? ಫುಲ್ ನೆಂದೋದೆ ನೀನು. 2 hours later.
ಓಕೆ, ಮಳೆ ನಿಂತೋಗಿದೆ, ಏನು ತೊಂದರೆ ಇಲ್ಲ. ಸೊ ನಿನ್ನೆ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಇವತ್ತು ಹೋಗಿ ತಗೊಂಡ್ಬರ್ಬೇಕು ಅಂದರೆ ತಗೊಂಡು ಮನೆಗೆ ಬಿಟ್ಬಿಟ್ಟು ವಾಪಸ್ ಬರಬೇಕು. ಅಲ್ಲೇ ತುಂಬ ದಿನ ಮೆಕ್ಯಾನಿಕ್ ಶಾಪಲ್ಲಿ ಬಿಡೋಕ್ಕಾಗಲ್ಲ, ಅವ್ರದ್ದು ಆಲ್ರೆಡಿ ಸುಮಾರು ಗಾಡಿಗಳಿರ್ತವೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಆಚೆ ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ನಾನು ನನ್ನ ಗಾಡಿಗಳನ್ನ ಸ್ವಲ್ಪ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ಅದರಿಂದ ನನಗೆ ರೋಡ್ನಲ್ಲಿ ನಿಲ್ಲಿಸೋದೆಲ್ಲ ನನಗೆ ಅಂತ ಇಷ್ಟ ಆಗಲ್ಲ. ಮಂಜು, ಓಕೆ, ನಾನು ಗಾಡಿ ಬಿಟ್ಬಿಟ್ಟು ಬರ್ತೀನಿ ನಾನು ಅಲ್ಲಿ ಮನೆಯಲ್ಲಿ. ಓಕೆ, ಒಂದು ಕಾಲು ಭಾಗ ಬಂದೆ ದಾರಿ ಫಾರೆಸ್ಟ್ ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಮಳೆ ಬೀಳೋ ಎಲ್ಲ ಸೂಚನೆಗಳು ಕಾಣ್ತಾರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅನೀತಾ ಇದೆ. ಇನ್ನು ಮುಂದೆ ನಾನು ಏನಾದರೂ ಹೋದ ಅಂದರೆ ಆಮೇಲೆ ಮನೆಗೆ ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ನಾನು ಆ್ಯಕ್ಚುಲಿ ರೈನ್ ಕೋಟ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ, ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಈಗ ಮುಂದಕ್ಕೆ ಹೋಗ್ಲಾ ಅಥವಾ ವಾಪಸ್ ಮನೆಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೋದರೆ ಮುಂದೆ ಅಕಸ್ಮಾತ್ ಮಳೆ ಬಂತಂದರೆ ಸಿಗಾಕೋಗ್ಬಿಡ್ತೀನಿ. ಆಮೇಲೆ ಅಲ್ಲಿ ಅವರ್ಗಟ್ಲೆ ಮಳೆ ಬಂದರೆ ಇರೋದಕ್ಕೂ ಜಾಗ ಇಲ್ಲ ನಮಗೆ. ಎಲ್ಲರೂ ಒಂದು ಅಂಗಡಿ ಮುಂದೆ ನಿಂತ್ಕೊಂಡಿದ್ದು ಆಮೇಲೆ ಮನೆಗೆ ಹೋಗ್ಬೇಕಾಗತ್ತೆ. ಸೊ ರೈಟ್ ಡಿಸಿಷನ್ನು ಏನು ಅಂತ ಗೊತ್ತಿಲ್ಲ. ಒಂದು ಕಾಲ್ ಮಂಜುಗೆ ಮಾಡಿ ನೋಡ್ತೀನಿ, ಏನು ಹೇಳ್ತಾನೆ ನೋಡೋಣ. ಸೊ ಸರ್ವಿಸ್ ಸೆಂಟರ್ಗೆ ಬಂದಿದ್ದಾಯಿತು. ಸರ್ವಿಸ್ ಸೆಂಟರ್ನಲ್ಲಿ ಗಾಡಿ ತೊಗೊಂಡೋಗಿ ಮನೆಗೆ ಬಿಟ್ಬಿಟ್ಟು ವಾಪಸ್ ಇವ್ರನ್ನ ಬಿಡೋದಕ್ಕೆ ಬಂದಿದ್ದೆ. ಇಲ್ಲಿ ನೋಡಿ ಹೆಚ್ಚಾನ್ ಗಾಡಿಗಳಿದೆ. ಸೊ ಆಯಿತು, ಇನ್ನೇನಿಲ್ಲ. ಈಗ ಹೋಗಿ ಆದರೆ ನಮ್ಮ ತಂದೆನ ಮಾತಾಡಿಸ್ಕೊಂಡು ಮನೆಗೆ ಹೋಗಬೇಕು, ಅಷ್ಟೇ ಕೆಲಸ ಇರೋದು ಈಗ ಸದ್ಯಕ್ಕೆ. ಈ ಗಾಡಿಗೆ ಒಂದೇನೋ ಹೇಳಿದ್ದೆ ಐಟಮು, ಅದು ಬಂದಿಲ್ಲ. ಸರ್ವಿಸ್ ಆದಮೇಲೆ ಯೋಚನೆ ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು. ಗಾಡಿ ಇಟ್ಕೋಬೇಕಾ ಸೇಲ್ ಮಾಡಬೇಕಾ ಅನ್ನೋದು ಮನೆಗೆ ಹೋಗಿ ಡಿಸೈಡ್ ಮಾಡ್ತೀನಿ ನಾನು ಮಂಜು. ಪಳ ಹೊಳಿತೈತೆ ಗಾಡಿ ಮಾತ್ರ ಇವಾಗ ಸರ್ವಿಸ್ ಆದಮೇಲೆ. ನಂಬರ್ ಪ್ಲೇಟು ಹಾಕ್ಸಿದ್ದೆ, ಇನ್ನೇನಿಲ್ಲ. ನೋಡ್ಬೇಕೀಗ ಏನು ಮಾಡಬೇಕು ಗಾಡಿನ. ಯಾಕಂದರೆ ತುಂಬ ದಿನ ನಿಲ್ಸಿದ್ರೆ ಹಾಳಾಗ್ಬಿಡ್ತೈತೆ. ಆಲ್ರೆಡಿ ತುಂಬಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಟ್ಟೈತೆ ಗಾಡಿಗಳಲ್ಲಿ. ಈಗ ನಿಲ್ಸಿ ಏನಾಗುತ್ತೆ ಅಂದರೆ ಪೆಟ್ರೋಲ್ ಹಾರ್ಡ್ ಆಗ್ಬಿಡುತ್ತೆ ಒಳಗೆ. ಸೊ ಈಗ ಕಾರ್ಬೊರೇಟರ್ ಎಲ್ಲ ಕ್ಲೀನ್ ಮಾಡ್ಸ್ಕೊಂಡು ಬಂದಿದ್ದೀನಿ. ಬಟ್ ಆದ್ರೂ ಅವ್ರು ಹೇಳಿದ್ದೇನು ಅಂದರೆ ಈಗಲಿಂದ ನೀನು ಸ್ವಲ್ಪ ದಿವಸ ಓಡಿಸ್ತಾ ಇದ್ರೆ ಆಮೇಲೆ ಅದು ಸರಿ ಹೋಗುತ್ತೆ. ಬಟ್ ಇವಾಗ್ಲೂ ಅದು ಪರ್ಸಿಸ್ಟ್ ಇರುತ್ತೆ. ಅಂದರೆ ಆ ಪ್ರಾಬ್ಲಮ್ ಏನಿದೆಯಲ್ಲ ಆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನು ಅಂಟಿಲ್ ಆ್ಯಂಡ್ ಅನ್ಲೆಸ್ ಫ್ರೀ ಫ್ಲೋ ಆಗಿ ಓಡಿಸ್ತಾ ಇದ್ರೆ ಒಂದು ವಾರ, ಒಂದು 2-3 ದಿನ ಓಡಿಸ್ಬಿಟ್ರೆ ಸಾಕು, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಈಗ ಆ್ಯಸ್ ಆಫ್ ನೋ ಗಾಡಿ ಮಾತ್ರ ಪಳ ಅಂತ ಉಳಿತಾ ಇದೆ ಸರ್ವಿಸ್ ಆದಮೇಲೆ. ಎಲ್ಲ ಬೆಕ್ಕುಗಳು ಬಂದು ಕುತ್ಕೊಂಡು ಕಿತ್ತಾಕಿರೋದು ಸೀಟು. ತುಂಬ ಇಷ್ಟ ಈ ಗಾಡಿ ನನಗೆ ಆ್ಯಕ್ಚುಲಿ. ಈ ಗಾಡಿ ಏನಂತಾರೆ, ಒಂಥರ ನನ್ನ ಬಿಸ್ನೆಸ್ ಮಾಡೋ ಟೈಮ್ನಲ್ಲಿ ತುಂಬಾ ಸಾಥ್ ಕೊಟ್ಟಿತ್ತು ಈ ಗಾಡಿ ಮಾತ್ರ. ಯಾಕಂದ್ರೆ ತುಂಬ ಮೀಟಿಂಗ್ಗಳಿಗೆ ಹೋಗ್ತಾ ಇದೆ ಈ ಗಾಡಿನಲ್ಲಿ ನಾನು. ಸೊ ಇನ್ನೇನಿಲ್ಲ, ಈಗ ಮನೆಗೆ ಹೊರಡೋದಷ್ಟೇ. ಇಲ್ಲಿಂದ ಮಳೆ ಬೀಳ್ತಾ ಇದೆ. ಇವತ್ತು ಕೂಡ ನಾನು ರೇನ್ ಗೇರ್ ತಗೊಬಂದಿಲ್ಲ, ಮನೆಯಲ್ಲೇ ಮರ್ತೋಗ್ಬಿಟ್ಟಿದ್ದೀನಿ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ನೋಡೋಣ, ಈಗ ಇಲ್ಲಿಂದ ಮನೆಗೆ ಹೋಗೋವರೆಗೂ ಮಳೆ ಬರಲಿಲ್ಲ ಅಂದರೆ ಅಷ್ಟೇ ಸಾಕು. ಕೆಲಸ ಮಾಡ್ತಾ ಕುತ್ಕೊಂಡಿದ್ದೀನಿ, ಹೊರಗಡೆಗೆ ಕಣ್ಣೆ ಆಯಿಸಿಲ್ಲ ನಾನು. ಇವಾಗ ಸಡನ್ನಾಗಿ ನೋಡಿದ್ರೆ ಜೋರು ಮಳೆ ಬರ್ತಾ ಇದೆ. ಫುಲ್ ನೀರು ನಿಂತ್ಕೊಬಿಟ್ಟಿದೆ ಇಲ್ಲಿ. ಮನು ಬೇರೆ ಅಲ್ಲಿಗೆ ಹೋದ್ರ, ಮಳೆಗೆ ಸಿಕ್ಕಾಕೊಂಡ್ರೋ ಏನೋ ಪಾಪ. ರೈನ್ ಕೋಟು ತಗೊಂಡು ಏನಾಯ್ತಪ್ಪ ಹಂಗೆ ಟೆರೆಸ್ ರೂಫ್ ಕಿತ್ತೋಗೋ ಲೆವೆಲ್ಲಿಗೆ ಅಕ್ಷಯ್ ಅಂತ ನನ್ನ ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಅವ್ರಿಗೆ ಅಕ್ಷಿ ಅನ್ನೋ ಸೀನ್ಗಳು ನಿಂತೋದು. ಯಾವ ಲೆವೆಲ್ಲಿಗೆ ಅಕ್ಷಿ ಅಂತ ಇದ್ರು ಅಂದರೆ ರೂಫ್ ಎಗ್ರೋಗ್ಬಿಡ್ಬೇಕಿತ್ತು. ಇವಾಗ ಕಣ್ಣು ಫುಲ್ ರೆಡ್ ಆಗೋಯ್ತು ನಿನ್ನ ಕಣ್ಣು. ಈ ಕಾಫಿ ಕಪ್ಸ್ ಯಾವಾಗ ನೋಡಿದ್ರು ನನಗೆ ಟೇಬಲ್ ಮೇಲೆ ಇರ್ತವೆ. ಇದಕ್ಕೊಂದು ಸೋಪ್ ಹಚ್ಚಿ ಉಜ್ಜಿ ಒಂದಿನ ಸೌದೋಗ್ಬಿಡ್ತವೇನೋ. ಹೌದು, ಕರೆಕ್ಟ್. ನಾನೇ ಕುತ್ಕೊಂಡು ಅರ್ಧ ಗಂಟೆಗೆ ಒಂದ್ಸರಿ ಒಂದೊಂದು ಕಪ್ ಕಾಫಿ ಕುಡಿತಾ ಇರ್ತೀನಿ. ಹೌದೌದು, ಯಾರ ಲ್ಯಾಪ್ಟಾಪ್ ಪಕ್ಕ ಇತ್ತಂತೆ. ಏನಾದ್ರೂ ತಿನ್ಬೇಕು ಅನ್ನಿಸ್ತಾ ಇದೆ. ಸುಮ್ಮನೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ತರ ಕ್ರೇವಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಿನ್ಗೆ ಹೇಳ್ತಾ ಇರೋದು, ಏನಾದ್ರು ತಿನ್ಬೇಕಂದ್ರೆ ಫ್ರಿಡ್ಜ್ ಓಪನ್ ಮಾಡಿದ್ರೆ ಕಾಯಿ ಸಿಗ್ತವೆ. ಕಾಯಿ ಕೊಯ್ಕೊಂಡು ತಿನ್ನು. ಕಾಯಿ ಬೇಡ ಅಂದ್ರೆ ಮೇಲ್ಗಡೆ ಟಾಪರ್ ಹಾಕಿ ಓಪನ್ ಮಾಡ್ದ ಅಂದ್ರೆ ಖರ್ಜೂರ ಸಿಗ್ತೈತೆ, ಅದೆಲ್ಲ ಬೇಡ. ಅವೆಲ್ಲ ಹಂಗೆ ಸಿಕ್ತಂಗೆಲ್ಲ ತಿನ್ನಕ್ಕಾಗಲ್ಲ. ಅವು ಅದನ್ನ ಯಾವ ಟೈಮಲ್ಲಿ ತಿನ್ಬೇಕು ಆ ಟೈಮಲ್ಲಿ ತಿನ್ಬೇಕು. ಅದು ಬಿಟ್ರೆ ಇನ್ನೇನು. ಆ ಪಿಸ್ತಾ ತಂದಿಟ್ಟೆ ಅಪ್ಪ, ಅರ್ಧ ಕೆಜಿ ನಾವು ತಂದಿದ್ದು 2 ದಿನಕ್ಕೆ ಖಾಲಿ. ಇನ್ನು ತಿನ್ನಕ್ಕೆ ತಂದಿರೋದು? ತಿನ್ನಪ್ಪ, ತಿನ್ನಕ್ಕೆ ತಂದಿರೋದು ತಿನ್ನಪ್ಪ. ಒಂದೇ ಒಂದು ನನಗೆ ಬಾಯಿ ಹಾಕಕ್ ಬಿಡಲ್ಲ ಇವಾಗಪ್ಪ. ಒಂದೇ ಒಂದು ನಾನು ತಿನ್ನೋದಕ್ಕೆ ಅದು ಇಷ್ಟು ತಗೋ ಬಂದ್ರೆ ಅದ್ರ ಮುಕ್ಕಾಲು ನೀನೇ ಕಿತ್ಕೊಳ್ತೀನಿ. ಹೌದೌದು. ಈಗ ಹೇಳು, ಏನಾದ್ರು ತಿನ್ಬೇಕು ಅನಿಸ್ತಾ ಇದೆ. ಏನು ತಿನ್ನಕ್ಕೆ ಏನೂ ಇಲ್ಲ. ನೀರು ಕುಡಿಯೋ, ಬಾಡಿ ಒಳ್ಳೇದು. ಎಷ್ಟು ನೀರು ಕುಡಿತೀವಿ. ಮನುಗೆ ಕೇಳಿ ಸಾಕಾಯ್ತು. ನನಗೇನಾದ್ರು ತಿನ್ನಂಗೆ ಆಗ್ತಾ ಇದೆ, ಸ್ಪೈಸಿ ಆಗಬೇಕು ಅಂತ. ಅವ್ರು ಹಾಕೋ ಕೇಳಿಸ್ಕೊಳ್ಳೋ ಗೋಜಲೇ ಇರಲಿಲ್ಲ. ನಾನೇ ಹೋಗ್ಬಿಟ್ಟು ಗೋಬಿ ಪಾರ್ಸಲ್ ತಂದಿದ್ದೀನಿ. ನಾನು ಒಬ್ಳಿಗೆ ತಂದಿದ್ದೀನಿ. ಒಳ್ಳೇದು, ದೇವ್ರ ಒಳ್ಳೇದು ಮಾಡಿ ನಿಮಗೆ. ಚೆನ್ನಾಗಿ ತಿನ್ಕೊ, ಎಂಜಾಯ್ ಮಾಡಿ. ನೀನು ಕೈ ಹಾಕಂಗಿಲ್ಲ. ನಾ ಕೈ ಹಾಕಲ್ಲ, ನೀನೇ ಕೈನ ಬಾಯಿನಲ್ಲ. ಚಾನ್ಸೇ ಇಲ್ಲ. ಅವಳು ಓಡ್ಬಿಟ್ಲು. ಎಷ್ಟು ನೀಟಾಗಿ ನಿಂತ್ಕೊಂಡು ಮುದ್ದು ಮಾಡಿಸ್ಕೊಂತಾಳೆ. ಅವಳೆಲ್ಲೋದ್ಲು? ಅವಳು ಅಲ್ಲೇ ವಾಕಿಂಗಿಗೆ ಹೋಗ್ಬಿಟ್ಲು ಅವಳು. ಇವಳು ಹೋಗಿ ಜಾಯ್ನ್ ಆಯ್ತಾಳೆ.
ಆಯ್ತು ನಾವು ಯಾವುದೇ ಟೈಮಿಗೆ ವಾಕಿಂಗಿಗೆ ಬರಲಿ ಇವರಿಬ್ರು ಮಾತ್ರ ನಮ್ಮನ್ನ ಮಿಸ್ ಇಲ್ದಂಗೆ ಜಾಯ್ನ್ ಆಯ್ತಾರೆ. ನೈಟ್ ಒಂದೊಂದ್ಸರಿ 11:30 12 ವಾಕಿಂಗಿಗೆ ಬರ್ತೀವಲ್ಲ, ಅವಾಗ ಅವಳು ಸಣ್ಣವಳು ಹೋಗಿ ಮೇಲ್ಗಡೆ ಮಲಗಿರ್ತಾಳೆ. 6 ಟಣ್ ಅಂತ ನೆಗೆದು ಬಂದು ನಾವು ವಾಕಿಂಗ್ ಮುಗಿಸೋ ತನಕ ನಮ್ಮಿಬ್ರು ಜೊತೆ ವಾಕಿಂಗ್ ಮಾಡಿ ಇಬ್ರು ನಾವು ಒಳಗಡೆಗೆ ಹೋಗ್ಬೇಕಾದ್ರೆ ಒಬ್ಳು ರೋಡಲ್ಲಿ ಮಲ್ಕೊಂತಾಳೆ, ಇನ್ನೊಬ್ಳು ನಮ್ಮ ಕಾಂಪೌಂಡ್ ಒಳಗಡೆ ಮಲ್ಕೊಂತಾಳೆ. ಯಾಕಪ್ಪ? ಹೌದು, ಮಳೆ ಬಂದಿದೆಯಲ್ಲ, ಕೂಲ್ ಆಗಿದೆ, ಒಂಥರ ಕ್ಲೈಮೇಟ್. ಚಳಿ ಆಗ್ತಾ ಇದೆ ಲೈಟ್ ಆಗಲ್ವಾ? ನಂಗೆ ಚಳಿ ಆಗ್ತಾ ಇದೆ ಲೈಟಾಗಿ. ವಾಕಿಂಗ್ ಮುಗಿಸ್ಕೊಂಡು ಬಂದು ರೈಸ್ ಮಾಡಿ ಇಟ್ಟಿದ್ದೀನಿ. ಸಾಂಬಾರ್ ಎನಿವೇಸ್ ಇದೆ. ಇವಾಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಡಿಟಿಂಗ್ ಕೊಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇದೆ ಇವತ್ತು. ಮನೂ ಹೇಳ್ತಾ ಇದ್ರು ವಾಕಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಇವತ್ತು ಬೇಗ ಆಫೀಸ್ ಮುಗಿತಿದ್ದಂಗೆ ಮಲ್ಕೊಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಫೀಸ್ ಮುಗಿಯೋದ್ರ ಒಳಗಡೆನೆ ಇನ್ನೊಂದು ರೌಂಡ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. Until then, take care, bye bye, good night. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.